ಗೇಮ್ ಚೇಂಜರ್ ಅನ್ನೋ ಸಿನಿಮಾನ ಈಗ ತಾನೇ ನೋಡ್ಕೊಂಬಂದೆ. ಸಿನಿಮಾ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೇಮ್ ಚೇಂಜರ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿರೋದು ದಿ ಲೆಜೆಂಡ್ ಶಂಕರ್ ಅವರು. ಇವರ ಸಿನಿಮಾ ಅಂದರೆ ಇಂಡಿಯನ್ ಟು ಸಿನಿಮಾ ಬಂದು ದೊಡ್ಡ ಫ್ಲಾಪ್ ಆಗಿತ್ತು. ಆದರೂ ಕೂಡ ಚೇತರಿಸ್ಕೊಳ್ಳದೆ ಈ ಸಿನಿಮಾನ ಮಾಡಿದ್ದಾರೆ. ಸಿನಿಮಾ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೇಮ್ ಚೇಂಜರ್ ಸಿನಿಮಾದ ವಿಷಯಕ್ಕೆ ಬಂದರೆ, ಇದೊಂದು ಸಿನಿಮಾದ ಕತೆ ಅಂದರೆ ಪ್ಲಾಟ್ ಏನಂದರೆ, ಉತ್ತರ ಭಾರತದಲ್ಲಿ IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿರೋಂಥ ರಾಮನಂದನ್ ಅಂದರೆ ರಾಮ್ ಚರಣ್ ಅವರು ನಂತರ IAS ಪಾಸ್ ಮಾಡಿ ತನ್ನ ಹುಟ್ಟೂರಾದಂಥ ವಿಶಾಖಪಟ್ಟಣಕ್ಕೆ ಜಿಲ್ಲಾಧಿಕಾರಿಯಾಗಿ ವಾಪಸ್ ಬರ್ತಾರೆ. ಆ ಒಂದು ಬಂದಂಥ ಸಂದರ್ಭದಲ್ಲಿ ಆಂಧ್ರ CM ಆದಂಥ ಬೊಬ್ಬಿಲಿ ಮೋಪಿದೇವ್ ಅಂದರೆ ಎಸ್ ಸೂರ್ಯ ಅವರು ಇವರ ವಿರುದ್ಧ ನಿಲ್ತಾರೆ. ಅಂದರೆ ಇವ್ರನ್ನ IAS ಆಗಿರೋ ಕಾರಣ ಅವರು ಭ್ರಷ್ಟಾಚಾರನ ತಡೆಯಬೇಕನ್ನೋ ಒಂದು ಕಾರಣದಿಂದ ಅವರು ಹೋರಾಡ್ತಿರ್ತಾರೆ, ಅಂದರೆ ರಾಮಚರಣ್ ಅವರು. ಆದರೆ ಸೂರ್ಯ ಅವರು ತುಂಬ ಭ್ರಷ್ಟಾಚಾರನ ಮಾಡಿಕೊಂಡು ಜನರ ಹಣ ಲೂಟಿ ಮಾಡಿಕೊಂಡು ಹಾಗೆ ರಾಜಕಾರಣದಲ್ಲಿ ಬೇರೆ ರೀತಿಯ ಕೆಲವೊಂದು ಒಳ ಘಟನೆಗಳನ್ನ ಮಾಡಿಕೊಂಡು ಇರ್ತಾರೆ. ಈ ಒಂದು ಈ ರೀತಿಯ ಘಟನೆಗಳನ್ನು ಗಮನಿಸಿದಂಥ ರಾಮ್ ಚರಣ್ ಅವರು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದೇ ಈ ಒಂದು ಸಿನಿಮಾ. ಮತ್ತು ತದನಂತರ ರಾಮನಂದನ್ ಏನೆಲ್ಲ ಮಾಡ್ತಾರೆ, ಮೋಪಿ ರೆಡ್ಡಿಗೆ CM ಪಟ್ಟ ಸಿಗದಂತೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದೇ ಈ ಒಂದು ಸಿನಿಮಾ ಆಗಿದೆ. ಈ ಒಂದು ಸಿನಿಮಾ ಫಸ್ಟ್ ಹಾಫ್ ಹೇಳೋದಾದರೆ, ಈ ಒಂದು ಸಿನಿಮಾದ ಕತೆ ಹಳೇದಾದರೂ ಕೂಡ ಅದರ ಡೈರೆಕ್ಟರ್ ಶಂಕರ್ ಅವರು ಈ ಒಂದು ಸಿನಿಮಾನ ಇವತ್ತಿನ ಪ್ರೇಕ್ಷಕರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಸಿನಿಮಾದಲ್ಲಿ ಕತೆ ಹೊಸದೇನು ಅಂತ ಇಲ್ಲ ಅಂತಲೇ ಹೇಳ್ಬೋದು. ಕತೆ ಹೊಸದಿಲ್ಲದ್ರೂ ಈ ಒಂದು ಸಿನಿಮಾ ಸ್ವಲ್ಪ ನೋಡಿಕೊಂಡು ಹೋಗ್ಬೋದು. ಯಾಕೆಂದರೆ ಈ ಒಂದು ಸಿನಿಮಾ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫ್ರೇಮ್ ಕೂಡ ಜನಗಳು ತುಂಬ ತುಳುಕಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ರೀತಿ ಜನಗಳ ಇರುವಂಥ ಒಂದು ಫ್ರೇಮ್ಸು ಮತ್ತು ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿದೆ. ಆದರೆ ಕಥೆಯಲ್ಲಿ ಎಲ್ಲ ಶಂಕರ್ ಅವರು ಎಡುವುದ್ರ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಬಂದಂಥ ಇಂಡಿಯನ್ ಟು ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಆದರೆ ಈ ಸಿನಿಮಾದಲ್ಲಿ ಚೇತರಿಸ್ಕೊಳ್ತಾರೆ ಅಂದರೆ ಮತ್ತೆ ಅದು ತಪ್ಪನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾದಲ್ಲಿ ಮೇನಾಗಿ ಸೂರ್ಯ ಅವರ ಆ್ಯಕ್ಟಿಂಗು ತುಂಬಾ ಪಾಸಿಟಿವ್ ಆಗಿದೆ ಅಂತಲೇ ಹೇಳ್ಬೋದು ಸಿನಿಮಾಗೆ. ಅವರಿಂದ ಈ ಒಂದು ಸಿನಿಮಾ ತುಂಬಾ ಮೇಲಕ್ಕೆ ಹೋಗಿದೆ, ಅಂದರೆ ಎತ್ತರಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಸಿನಿಮಾದ ಫಸ್ಟ್ ಹಾಫು ಮುಗ್ದದ್ದು ಗೊತ್ತಾಗಲ್ಲ, ಪಟ ಅಂತ ಮುಗಿತಾ ಹೋಗುತ್ತೆ. ಮತ್ತು ತುಂಬ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ. ಸೊ ಹೀಗಾಗಿ ಈ ಒಂದು ಸಿನಿಮಾದ ಫಸ್ಟ್ ಹಾಫು ಹಾಗೆ ಬೇಗನೆ ಮುಗಿದೋಗುತ್ತೆ. ಇಂಟರ್ವಲಲ್ಲಿ ಒಂದು ದೊಡ್ಡ ಟ್ವಿಸ್ಟ್ಗಳ ಮೂಲಕ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಫಸ್ಟ್ ಹಾಫ್ ಹೀಗೆ ಮುಗಿತಾ ಹೋದ ನಂತರ ಈ ಒಂದು ಸಿನಿಮಾ ಸೆಕೆಂಡ್ ಹಾಫು ಯಾವ ರೀತಿ ಇರುತ್ತೆ ಅಂತ ಕಾಯ್ತಾ ಇರ್ತೀವಿ. ಸೊ ಹೀಗಾಗಿ ಸೆಕೆಂಡ್ ಹಾಫು ಬಂದಾಗ ರಾಮನಂದನ್ ತಂದೆ ಅಂದರೆ ರಾಮ್ ಚರಣ್ ಅವರ ತಂದೆ ಆಗಿರುವಂಥ ಅಪ್ಪಣ್ಣ ಅವರ ಕತೆ ಏನು ಅಂತ ಹೇಳಕ್ಕೆ ಹೊರಡ್ತಾರೆ. ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದ ಸ್ವಂತ ಪಕ್ಷ ಕಟ್ಟಿ ಜನರಿಗೆ ಸೇವೆ ಮಾಡಲು ಮುಂದಾಗಿರುತ್ತಾರೆ. ಆದರೆ ಅವರ ಜೊತೆಗಿರುವಂಥವರೇ ಬೆನ್ನಿಗೆ ಚೂರಿ ಹಾಕಿ ಅವ್ರನ್ನ ಮುಗಿಸ್ತಾರೆ. ಸೊ ಹೀಗಾಗಿ ಅವ್ರನ್ನ ಯಾರು ಮುಗಿಸಿದ್ರು, ಏನು ಕಾರಣ ಅನ್ನೋದನ್ನ ಈ ಒಂದು ಅಪ್ಪಣ್ಣವರ ಕಥೆಯ ಮೂಲಕ ಹೇಳ್ತಾ ಹೋಗ್ತಾರೆ, ಅಂದರೆ ಸೆಕೆಂಡ್ ಹಾಫಲ್ಲಿ. ನಂತರ ಅದು ಮೋಪಿದೇವಿ ಯಾವ ರೀತಿ ಅದಕ್ಕೆ ಕಾರಣ ಆಗಿರ್ತಾನೆ ಅನ್ನೋದೇ ಸೆಕೆಂಡ್ ಹಾಫಲ್ಲಿ ಹೇಳ್ತಾರೆ. ಸೊ ಹೀಗಾಗಿ ಇದೊಂದು ಯಾವ ರೀತಿ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ರೀತಿ ಸಿನಿಮಾಗಳು ತುಂಬ ಬಂದಿದ್ದಾವೆ. ಇದು ಆ್ಯಕ್ಚುಲಿ ಒಂದು 15-20 ವರ್ಷ ಹಿಂದೆ ಬರಬೇಕಾಗಿರೋಂಥ ಸಿನಿಮಾನ ಅಂತಲೇ ಹೇಳ್ಬೋದು. ಈಗ ಆಡಿಯನ್ಸು ಇರೋ ಮೈಂಡ್ ಲೆವೆಲಿಗೂ ಈ ಒಂದು ಸಿನಿಮಾ ಅಷ್ಟೊಂದು ರೀಚ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಿನಿಮಾದ ಕತೆ ಈಗಿನ ಭ್ರಷ್ಟಾಚಾರ ನಡೆಯುವಂಥದ್ರ ಬಗ್ಗೆ ತೋರಿಸಿದ್ರು ಕೂಡ ನಾವು ಭ್ರಷ್ಟಾಚಾರನ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಅದರ ಬಗ್ಗೆ ಸಿನಿಮಾ ಮಾಡಿದಾಗ ನಮ್ಮ ಸುತ್ತಮುತ್ತ ನೋಡಿರೋದಂಥದ್ದೇ ಎಷ್ಟು ಅಂತ ಸಿನಿಮಾ ಮಾಡ್ತಾರೆ. ಆ್ಯಕ್ಚುಲಿ ಶಂಕರ್ ಅವರ ಸಿನಿಮಾಗಳನ್ನ ನೀವು ಗಮನಿಸಿದಾಗ ಭ್ರಷ್ಟಾಚಾರ ಬಗ್ಗೆನೇ ತುಂಬಾ ಸಿನಿಮಾ ಮಾಡಿದ್ದಾರೆ. ಆದರೆ ಭ್ರಷ್ಟಾಚಾರ ಬಗ್ಗೆ ಮಾಡಲಿ, ಬೇಡ ಅನ್ನೋಲ್ಲ. ಆದರೆ ಹೊಸತನ ಅನ್ನೋದು ಸ್ವಲ್ಪ ಇರಬೇಕಲ್ವ. ಬರೀ ಅದೇ ಹಳೆಯ ಕಥನ ಟೆಂಪ್ಲೆಟ್ನ ಯೂಸ್ ಮಾಡ್ತಾರೆ. ಹೀಗಾಗಿ ಈ ಒಂದು ಸಿನಿಮಾ ಅದೇ ರೀತಿಯಲ್ಲಿ ಹೋಗುತ್ತೆ. ಹೀಗಾಗಿ ಈ ಒಂದು ಸಿನಿಮಾದಲ್ಲಿ ಕಿಯಾರಾ ಅಡ್ವಾಣಿ ಅವರು ಕೇವಲ ಸಾಂಗಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಅಷ್ಟೊಂದು ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಸಾಂಗ್ಸು ಆ್ಯಾವ್ರೇಜ್ ಆಗಿದೆ ಅಂತಲೇ ಹೇಳ್ಬೋದು. ಅದರ ಕೊರಿಯೋಗ್ರಫಿ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಹಾಗೆ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಸಿನಿಮಾದಲ್ಲಿ ಸೂರ್ಯ ಮತ್ತು ಮೊದಲು ಹೇಳಿದಾಗೆ ಸೂರ್ಯ ಅದರಂತೆ ರಾಮ್ ಚರಣ್ ಅವರ ಆ್ಯಕ್ಟಿಂಗ್ ಕೂಡ ಎರಡೂ ಸೇಮ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಎರಡು ಒಂದೊಳ್ಳೆ ಮಾಸ್ ಮೂಲಕ ಹೋಗುತ್ತೆ ಅಂತಲೇ ಹೇಳ್ಬೋದು. ಇಬ್ಬರು ಟಕ್ ಆಫ್ ವಾರ್ ಯಾವ ರೀತಿ ಇರುತ್ತೆ ಅಂತ. ಸೊ ಹೀಗಾಗಿ ಭ್ರಷ್ಟಾಚಾರ ಯಾವ ರೀತಿ ಇದೆ, ಒಬ್ಬ IAS ಅಧಿಕಾರಿ ಆದವರು ಯಾವ ರೀತಿ ಒಂದು ರಾಜ್ಯವನ್ನು, ಒಂದು ದೇಶವನ್ನು ಸ್ವಚ್ಛಗೊಳಿಸಬಹುದು, ಮತ್ತು ರಾಜಕಾರಣಿಗಳು ಮಾಡ್ತಿರೋ ಭ್ರಷ್ಟಾಚಾರ ಯಾವ್ಯಾವ ರೀತಿ ಇದೆ ಅಂತ ಈ ಒಂದು ಸಿನಿಮಾ ತಿಳಿಸ್ಕೊಡುತ್ತೆ.
ಹೀಗಾಗಿ ಈ ಒಂದು ಸಿನಿಮಾ ಒಂದು ಆವ್ರೇಜ್ ಸಿನಿಮಾ ಅಂತಲೇ ಹೇಳ್ಬೋದು. ಹೊಸ್ದೇನೂ ಇಲ್ಲ ಅಂದರೂ ಒಂದು ಸಾರಿ ಆದರೂ ನೋಡ್ಬೋದು. ಹೀಗಾಗಿ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಐ ಆಮ್ ಅನ್ಪ್ರೆಡಿಕ್ಟೇಬಲ್ ಅಂತ. ಆದರೆ ಈ ಒಂದು ಸಿನಿಮಾನ ಫಸ್ಟ್ ಹಾಫ್ ನೋಡಿದಾಗಲೇ ಈ ಒಂದು ಸಿನಿಮಾನ ಪೂರ್ತಿ ಚಿಕ್ಕ ಮಕ್ಕಳು ಕೂಡ ಪ್ರೆಡಿಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ.